ಧನ್ಯವಾದಗಳು. ನಾನು 2024ರಲ್ಲಿ ನನ್ನ ಮೊಬೈಲ್ ಕಳೆದೋಗಿತ್ತು. ನನ್ನ ಹೆಸರು ಗೌರಿ ಎಸ್ ಅಂತ. ಕಂಪ್ಲೇಂಟ್ ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದಾಗ ಆಮೇಲೆ ಸೈಬರ್ ಅಲ್ಲಿ ಹೋಗ್ಬಿಟ್ಟು ಅದು ಕಂಪ್ಲೇಂಟ್ ಅಲ್ಲಿಂದ ಇದ್ ಮಾಡಿಸ್ಕೊಂಡ್ ಬರ್ರಿ ಅಂದ್ರು. 2024-25 ಆದ್ರೂ ಮೊಬೈಲ್ ಸಿಕ್ಕಿರ್ಲಿಲ್ಲ. ಬಿಡು ನನ್ ಮೊಬೈಲ್ ಸಿಗಲ್ಲ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಆಮೇಲೆ ಬಂದು 2 ಸತಿ ಬಂದು ಕೇಳಿ ಹೋಗಿದ್ವಿ. ಸಿಗುತ್ತೆ ಅಂದ್ರು. ಆದ್ರೂ ಪೊಲೀಸು ಬಿಟ್ಟಿಲ್ಲ. ನಮ್ಮ ಮೊಬೈಲ್ ನ ಸರ್ಚ್ ಮಾಡಿ ಮೊಬೈಲ್ ನ ಹುಡ್ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಮತ್ತೆ ಟಿವಿ ಚಾನೆಲ್ ಅವರಿಗೂ ಮತ್ತೆ ಪೊಲೀಸ್ ಇಲಾಖೆಯವರಿಗೂ ಕೂಡ ಮೊಬೈಲ್ ಹೇಗೆ ಹುಡುಕೊಟ್ಟಿದಾರೋ ಅದೇ ರೀತಿ ಎಲ್ಲಾ ಕಡೆನೂ ಕಾರ್ಯಾಚರಣೆಗಳನ್ನ ಚೆನ್ನಾಗಿ ಮಾಡ್ಲಿ, ಮತ್ತೆ ಎಲ್ಲಾರ ಮನಸ್ಸಲ್ಲೂ ಕೂಡ ಪೊಲೀಸ್ ಇಲಾಖೆ ಉಳಿಲಿ ಅಂತ ಹೇಳ್ಕೊಂತ ನನ್ನ ನಮಸ್ಕಾರನ ಮುಗಿತಾ ಇದ್ದೀನಿ. ಮೊಬೈಲು ಒಂದೇ ದಿನ 3 ಜಾಗ ನೆನಪಿದೆ. ಆಟೋ ಮತ್ತೆ ಬಸ್ಸು. ಮತ್ತೆ ಒಂದ್ ಲೇಡೀಸು 2 ಸತಿ ಬಂದು ಮೊಬೈಲ್ ಕೊಡಿ ಫೋನ್ ಮಾಡ್ಕೊಡ್ತೀವಿ ಅಂತ 2 ಸತಿ ಅಲ್ಲ 3 ಸತಿ ಬಂದಿದ್ರು. ಅವ್ರು ಎತ್ಕೊಂಡಿದಾರೋ ಆಟೋದಲ್ಲಿ ಬಿಟ್ಟಿದೀವೋ ಬಸ್ಸಲ್ಲಿ ಬಿಟ್ಟಿದೀವೋ ಗೊತ್ತಾಗಿಲ್ಲ. ಆದ್ರೆ ಪೊಲೀಸ್ ಇಲಾಖೆ ನಮಗೆ ಮೊಬೈಲ್ ನ ಹುಡುಕೊಟ್ಟಿದೆ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಿದ್ದೀನಿ. ಗೌರಿ ಅಂತ. ಎಲ್ರಿಗೂ ನಮಸ್ಕಾರ. ನಾನು ಮೊದಲಿಂದಾಗಿ ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ ಅವ್ರಿಗೆ ಸಿಬ್ಬಂದಿ ಅವ್ರಿಗೆ ಎಲ್ರಿಗೂ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಮೊಬೈಲ್ 1.5 ಇಯರ್ ಬ್ಯಾಕು ಕಳ್ದೋಗಿತ್ತು. ಇಲ್ಲೇ ಅಶೋಕ್ ಸರ್ಕಲ್ ಅಲ್ಲಿ ಕಾಲೇಜಿಂದ ಬರ್ಬೇಕಾದ್ರೆ ಪ್ರೈವೇಟ್ ಬಸ್ಸಿಂದ ಇಳಿಬೇಕಾದ್ರೆ ಕಳ್ದೋಗಿತ್ತು. ಅದು ಇವಾಗ ಸಿಕ್ಕಿದೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಇಲ್ಲಿಂದು ಕ್ಲೀನ್ನೆಸ್ ಮತ್ತೆ ಇಲ್ಲಿನ ಅಟ್ಮಾಸ್ಫಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡ್ಲಿಕ್ಕೆ ಖುಷಿ ಆಗತ್ತೆ. ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ರೆ ಮೊಬೈಲ್ ಸಿಗಲ್ಲ, ಸುಮ್ನೆ ಕಂಪ್ಲೇಂಟ್ ಮಾಡೋದು, ಸುಮ್ನೆ ಟೈಮ್ ವೇಸ್ಟ್ ಅಂತ ಹೇಳಿ ಅನ್ಕೊಂಡಿದ್ದೆ. ಇವಾಗ ಮೊಬೈಲ್ ಸಿಕ್ಕಿದೆ. ಅವ್ರು ತುಂಬಾ ಅವ್ರ ವರ್ಕ್ ಅಲ್ಲಿ ಎಷ್ಟು ಡೆಡಿಕೇಟ್ ಇದ್ದಾರೆ ಅನ್ನೋದನ್ನ ಇಲ್ಲಿ ಏನು ಶೋ ಆಗತ್ತೆ. ತುಂಬಾ ಖುಷಿ ಅನಿಸ್ತಿದೆ ನಂಗೆ ಮೊಬೈಲ್ ಸಿಕ್ಕಿದಕ್ಕೆ. ಏನು CI ಸಮಥಿಂಗ್ ಇದೆ ಅಲ್ಲ, ಅದ್ರಲ್ಲಿ ಬ್ಲಾಕ್ ಮಾಡಿದ್ವಿ. ಅಂದ್ರೆ ನಾನಿಲ್ಲಿ ಪರ್ಸನಲ್ ಆಗಿ ಇಲ್ಲೇ ಬಂದಿದ್ದೆ. ನಂಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದು ಅವರೆಲ್ಲ ಚೆನ್ನಾಗಿ ಹೇಳ್ಕೊಟ್ರು, ಹಿಂಗ್ ಬ್ಲಾಕ್ ಮಾಡ್ಬೇಕು, ಈ ತರ ಎಲ್ಲ ಹಾಕ್ಬೇಕು ಹಿಂಗೆ ಅಂತ ಹೇಳಿಕೊಟ್ರು. ತುಂಬಾ ಖುಷಿ ಆಗ್ತಿದೆ ಸಿಕ್ಕಿದಕ್ಕೆ. ಇಲ್ಲ ಅಶೋಕ್ ಸರ್ಕಲ್ ಕಳ್ಕೊಂಡಿದ್ದು. ಖಂಡಿತವಾಗ್ಲೂ ನಾನು ಸಿಗಲ್ಲ ಅನ್ಕೊಂಡಿದ್ದೆ. ಮನೇಲಿ ಎಲ್ಲ ಹೇಳ್ಬಿಟ್ಟಿದ್ರು ನೀನ್ ಸಿಗಲ್ಲ, ಸುಮ್ನೆ ನೀನ್ ಕಳ್ಕೊಂಡಿರ್ಲಿಲ್ಲ, ನೀನ್ ಸುಮ್ನೆ ಕೈ ಬಿಟ್ಟಾಕ್ ಬಂದಿದ್ದೆ, ಎಲ್ಲಾದ್ರೂ ಹೋಟೆಲ್ಗೆ ಹೋಗಕ್ ಬಿಟ್ಟಾಕ್ ಬಂದಿದ್ದೆ ಅಂತ ಅನ್ಕೊಂಡಿದ್ರು. ಇವಾಗ ತುಂಬಾ ಖುಷಿ ಆಗ್ತಿದೆ. ಅವ್ರಿಗೆ ಹೇಳ್ಲಿಕ್ಕೂ ತುಂಬಾ ಖುಷಿ ಆಗ್ತಿದೆ. ಮೊನ್ನೆ ಕಾಲ್ ಮಾಡಿದ್ರು, ಮೊಬೈಲ್ ಸಿಕ್ಕಿದೆ, OTP ಹೇಳಿ ಬರುತ್ತೆ, ಅನ್ಬ್ಲಾಕ್ ಮಾಡೋಣ ಅಂತ ಹೇಳಿ. ಅವಾಗ ಹೇಳಿದ್ದೆ, ಮನೇಲೆಲ್ಲ ಹೇಳ್ಬಿಟ್ಟಿದೆ ಆಲ್ರೆಡಿ. ತುಂಬಾ ಖುಷಿ ಆಗ್ತಿದೆ. ಇವಾಗ ಮೊಬೈಲ್ ಸಿಕ್ಕಿದ್ಮೇಲೆ ಇನ್ನು ತುಂಬಾ ಖುಷಿ ಆಗ್ತಿದೆ ನನ್ಗೆ. 20,000 ಇದೆ. ಲಾವಣ್ಯ.